ಈಗ ನಾನೀಗ ಡ್ಯೂಟಿಗೆ ಹೊರಟಿದ್ದೀನಿ. ಈಗ ನಾಳೆ ಊರಿನಲ್ಲಿ ಹಬ್ಬ ಇದೆ. ಇವತ್ತು 5 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ನಂತರ 5 ಗಂಟೆ ಬಸ್ ಹಿಡಿದು ಮನೆಗೆ ಹೊರಡಬೇಕು. ನನಗೆ ಕೆಲಸ ಮಾಡೋ ಜಾಗ ಇದು. ಆಕ್ಚುಲಿ ಡ್ಯೂಟಿ 5 ಗಂಟೆ ಮುಗಿಬೇಕಿತ್ತು, ಸ್ವಲ್ಪ ಡ್ಯೂಟಿ ಮುಗಿಯೋದು ಲೇಟ್ ಆಯಿತು. ನಂತರ ಈಗ ನಾನು ಗಾಡಿ ಹತ್ತಿ ಮನೆ ಕಡೆ ಹೊರಟಿದ್ದೀನಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ರೆಡಿ ಆಗೋದು ಲೇಟ್ ಆಗೋಯ್ತು. ಬಸ್ ಸ್ಟ್ಯಾಂಡ್ಗೆ ಬಸ್ ಅಡ್ಡೆ ಹಾಕ್ತೆ, ಒಂದು 3 ಬಸ್ ಅಡ್ಡೆ ಹಾಕ್ತೆ. ಯಾವುದೋ ನಿಲ್ಲಿಸ್ಲ, ಕೊನೆಗೆ ಯಾವುದೋ ಒಂದು ಬಸ್ ಸಿಕ್ತು, ಅಡ್ಡೆ ಹಾಕಿ ಮನೆ ಹತ್ರ ರೀಚ್ ಆದೆ. ಅಮ್ಮ ಕಾಫಿ ರೆಡಿ ಆಗಿದೆ ಎದ್ದೇಳು ಅಂತ ಹೇಳಿಸಿ ಕಾಫಿ ಕೊಟ್ಟರು. ಇವನು ನಮ್ಮ ಅಣ್ಣ ನನ್ನ ಮೇಲೆ ಕೋಪ ಮಾಡ್ಕೊಂಡು 8 ದಿನ ಬೀಳ್ತೀನಿ ಅಂತ ಹೋಗ್ತಿದ್ದಾನೆ. ಮೊದಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ನನ್ನ ಕಷ್ಟ ನನಗೆ ನಂದರಲ್ಲಿ ಅಂದಗೋಪನ ಅಂತ ಬಂದ ಇವನೊಬ್ಬ. ಇದು ಪುಟ್ಟ ಬಡವನ ಅರಮನೆ, ಪ್ರೀತಿಗಿಲ್ಲ ಕೊನೆ. ಕಿಲ್ಲ ಕಿಲ್ಲ ಬರಕಿಲ್ಲ. ನಮ್ಮ ಅತ್ತೆ ಮಗಳು ನೀರಿಡ್ತಿಲ್ಲ, ನಾವು ಬರತ್ಕೊಂಡು ಒಳಗೋದ್ಲು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಮ್ಮೂರಲ್ಲಿ ನೆಟ್ಟಿಗೆ 2G ಸಿಗಲ್ಲ, ಇವನು ಕೇಳಿದ್ರೆ 5 ಸಿಗುತ್ತೆ ನಮ್ಮ ಮನೆ ಮೂಲೆಯಲ್ಲಿ ಅಂತ ಹೇಳ್ತಾನೆ. ನಮ್ಮೂರಿನಲ್ಲಿ ಮದುವೆ ಆಗಿರೋ ಗಂಡು ಮಕ್ಳ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಅಂತ. ಕೆಲ್ಸಿದ್ರೆ ಕೈನಾರೆ ಆದಿಲೋಗ ಬದಿರ ಬೆಂಟೆಯ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ಹೋಗ ಮುಖ ತಿಕ್ಕ ಮುಚ್ಕೊಂಡು ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಅಚ್ಚ ಕಣ್ಣಿಗೆ ಬಿದ್ದ, ಬೆಂಗಳೂರಿಂದ ಬಂದಿದ್ದ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೆ. ನಮ್ಮೂರೆಮ್ಮೆ ಹೆಂಗಿದೆ ಫ್ರೆಂಡ್, ನಿಮ್ಮೂರೆಮ್ಮೆ ಹೆಂಗಿದೆ ಹೇಳಿ ಫ್ರೆಂಡ್. ಅಪ್ಪಲ್ಬಿಟ್ಟಿದ್ದೆ ನೀನು, ಟೈಮ್ ಬಂದಾಗ ಅದೇ ಗೊತ್ತಾಯ್ತು. ನಾನು ಬರೋದು ಕಂಡು ಪಂಚೆ ಕೆಳಗಾಗ್ಬಿಟ್ಟು ಗೌರವ ಕೊಡ್ತಾವನು. ಏನು ಗೌರವ, ಐಫೋನ್ ತಗೊಂಡಿದ್ದೆ, ದೊಡ್ಡ ಬಿಲ್ಡಪ್ ಕೊಡ್ತಾನೆ, ಅದಕ್ಕೆ ಬ್ಯಾಕ್ ಕವರ್ ಹಾಕ್ಸೋ ಯೋಗತ್ತಿಲ್ಲ ಬೋಳಿ ಮಗಂಗೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.